ನಮ್ದು ಇಲ್ಲಿ ಮೇನ್ ಹೈವೇ ಇದು ಶೃಂಗೇರಿ ಶಿವಮೊಗ್ಗ ಹೈವೇ ನೋಡಿ ಇವ್ರದ್ದು ಈಗ ಹೇಳ್ತಾರೆ ಇದು ಶೃಂಗೇರಿ ಮತ್ತೆ ಶೃಂಗೇರಿ ಶಿವಮೊಗ್ಗ ಹೋಗುವಂತ ಈ ಹೈವೇ ಹೈವೇ ಇಲ್ಲಿ ಬಾಲ್ಗಡಿ ಅಂತ ಹೇಳಿ ಬರುತ್ತೆ. ಬಾಲ್ಗಡಿ ಅಲ್ವಾ? ಬಾಲ್ಗಡಿ ಇಲ್ಲಿ ಮೇಲೆ ಸರ್ಕಲ್ ಬರುತ್ತೆ, ಈ ಕಡೆ ತಾಲೂಕು ಆಫೀಸ್ ಎಲ್ಲ ಇಲ್ಲಿ ಮೇಲ್ಗಡೆ ಬರುತ್ತೆ. ನೋಡಿ ಇಲ್ಲಿ ಇದೆ ನೋಡಿ, ಮೈನ್ ರೋಡ್ ನ ಬದಿಯಲ್ಲೇ ಇದೆ ಇದು. ಆದ್ದರಿಂದ ಅದಲ್ಲದೆ ನೀವು ಏನಾದ್ರು ಸ್ವಲ್ಪ ಜಾಸ್ತಿ ಇದು ಎಲ್ಲ ಬೇಕಂತ ಹೇಳಿದ್ರೆ ನೀವು ಅದಕ್ಕೆ ವ್ಯವಸ್ಥೆ ಮಾಡ್ಬೋದು. ಇಲ್ಲ ಬಸ್ಸಲ್ಲಿ ಬಸ್ಸಲ್ಲಿ ಹಾಕಿ ಕೊಡ್ಬೋದು. ಬಸ್ ಇರುವ ಪ್ಲೇಸಿಗೆಲ್ಲ ನಾವು ಕೊರಿಯರ್ ಮಾಡ್ಬೋದು. ಇಲ್ಲಾಂದ್ರೆ ಕೊರಿಯರ್ ಚಾರ್ಜ್ ಹೆವಿ ಆಗುತ್ತೆ. ಈಗ ಕೊರಿಯರ್ ಚಾರ್ಜ್ ಬಸ್ಸಲ್ಲಿ ಹಾಕಿ ಬಸ್ಸಿಗೆ ಆದ್ರೆ ಓಕೆ. ಅದರಲ್ಲಿ ಸಹ ಈ ವಿಡಿಯೋ ನೋಡಿ ಬಂದವರಿಗೆ ನೀವು ಏನು ಡಿಸ್ಕೌಂಟ್ ಕೊಡ್ತೀವಿ? ವಿಡಿಯೋ ನೋಡಿ ಬಂದವರಿಗೆ ಖಂಡಿತ ನಾವು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೇವೆ ನಾವು. ಖಂಡಿತ. ನೋಡಿ ವೀಕ್ಷಕರೇ, ಈ ವಿಡಿಯೋ ನೋಡಿ ನೀವು ಬಂದ್ರೆ ನಿಮ್ಗೆ ಕಡಿಮೆ ಅಂದ್ರು ನಿಮ್ಗೆ ಒಂದು 10% ಆದ್ರೂ ಡಿಸ್ಕೌಂಟ್ ಗ್ಯಾರಂಟಿ ಕೊಡ್ತಾರೆ ಇವರು. ಸರಿ. ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಜ್ಞಾಸಾರ್ ಸಲ್ಲಿಗಟ್ಟೆ. ವೀಕ್ಷಕರೇ, ಇವತ್ತು ನಾವು ಶೃಂಗೇರಿ ಕೊಪ್ಪ ಇಲ್ಲಿ ಏನು ಒಂದು ಕೃಷಿಯ ಒಂದು ವಿಚಾರವಿದೆ, ಅದರ ಒಂದು ನರ್ಸರಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಇದರ ಮಾಲಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಜೊತೆ ನಾವು ಮಾತುಕತೆ ಮಾಡುವ, ಏನೆಲ್ಲ ಇದೆ ಅವರಿಂದ ತಿಳಿದುಕೊಳ್ಳುವ. ನಮಸ್ತೆ. ನಮಸ್ತೆ. ನಿಮ್ಮ ಒಂದು ನರ್ಸರಿಗೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ ಸರ್. ನಿಮ್ಮ ನರ್ಸರಿಯಲ್ಲಿ ಏನೆಲ್ಲ ವೆರೈಟಿ ಫ್ರೂಟ್ಸ್ ಇದ್ದಾಗ್ಬೋದು, ಹೂವಿನದ್ದಾಗ್ಬೋದು, ಅಥವಾ ಸಣ್ಣ ರೀತಿಯಲ್ಲಿ ಹೇಳುವುದಾದ್ರೆ? ನಮ್ಮಲ್ಲಿ ಈಗ 2 ಯೂನಿಟ್ ಇದೆ ನಮ್ದು. ಒಂದು ಇಲ್ಲಿ ಕ್ಯಾನರಾ ಬ್ಯಾಂಕಿನ ಹಿಂದೆಗಡೆ, ಇನ್ನೊಂದು ಬಾಲ್ಗಡಿ ರೋಡ್ ಅಲ್ಲಿ ನಮ್ಗೆ ಅಲ್ಲಿ ಹೊಳೆ ಬದಿಯಲ್ಲಿ ಅಲ್ಲಿ ಇದೆ. ಅಲ್ಲಿ ಹೂವಿನ ಗಿಡಗಳು ಇಲ್ಲಿ ನಾವು ರೆಡಿ ಮಾಡ್ತಾ ಇರ್ತೇವೆ. ಇಲ್ಲಿಂದ ರೆಡಿ ಮಾಡಿದ ಗಿಡಗಳನ್ನು ನಾವು ಅಲ್ಲಿ ಸೇಲ್ಸಿಗೆ ಅಲ್ಲಿ ತಗೊಂಡು ಹೋಗ್ತಾ ಇರ್ತೇವೆ. ಅಲ್ಲಿ ನಮ್ಮಲ್ಲಿ ಹೂವಿನ ಗಿಡಗಳೇ ಎಲ್ಲಾ ತರದ್ದು ಹೂವಿನ ಗಿಡಗಳು ಸಿಗತ್ತೆ. ಅದು ಬಿಟ್ರೆ ಹಣ್ಣಿನ ಗಿಡಗಳು ಎಲ್ಲಾ ತರದ್ದು ಹಣ್ಣಿನ ಗಿಡಗಳು ಇದಾವೆ ಇವಾಗ. ಇನ್ನು ರೇರ್ ವೆರೈಟಿಗಳು ಬೇಕು ಅಂತ ಹೇಳಿದ್ರೆ ನಾವು ತರಿಸ್ಕೊಡ್ತೇವೆ, ರೆಡಿ ಮಾಡ್ಕೊಡ್ತೇವೆ. ನಿಮ್ಮ ಹೆಸರೇನು? ನನ್ನ ಹೆಸರು ಅಭಿಲಾಷ್ ಅಂತ ಹೇಳಿ. ಅಭಿಲಾಷ್. ಹೌದೌದು. ನಮ್ ಮೂಲ ಬಂದು ಕೇರಳ. ನಾವು ಇಲ್ಲಿ ಬಂದು ಸೆಟ್ಲ್ ಆಗಿ ಸಾಧಾರಣ ಒಂದು 25 ವರ್ಷ ಆಗ್ತಾ ಬಂತು. ನಿಮ್ಮ ಹೆಸರು? ನಮ್ಮ ಮನೆಯವರು. ನಿಮ್ಮ ಮಕ್ಕಳು ಇಬ್ರು ಇದ್ದಾರೆ. ಮಗ PU ಆಗಿದೆ, ಮಗಳು 9th ಅಲ್ಲಿ ಓದ್ತಿದ್ದಾರೆ. ಎಷ್ಟು ವರ್ಷ ಆಯ್ತು ಸರ್ ನರ್ಸರಿ ಮಾಡಿ? ನರ್ಸರಿ ಇಲ್ಲಿ ಕೊಪ್ಪಗೆ ಸ್ಟಾರ್ಟ್ ಮಾಡಿ ಒಂದು 4-5 ವರ್ಷ ಆಗಿದೆ ಅಷ್ಟೇ. ನನಗೆ ಒಂದು 25 ವರ್ಷ ಅಂತ ನರ್ಸರಿ ಇತ್ತು. ಯಾಕೆ ಕಾರ್ಕಳದಲ್ಲಿ ಇದ್ದು ಮೊದಲು, ಅಲ್ಲಿಂದ ನರ್ಸರಿ ಇತ್ತು. ಆಮೇಲೆ ಈ ಕಡೆ ಬಂದ್ಮೇಲೆ ಸ್ವಲ್ಪ ಇವಾಗ ಒಂದು 4-5 ವರ್ಷ ಆಗಿದೆ ಅಷ್ಟೇ ಈ ಕಡೆ ಸ್ಟಾರ್ಟ್ ಮಾಡಿ. ಓಕೆ. ನಿಮ್ಮ ಪಟಾಪಟಕರೇ ಅವರ ನರ್ಸರಿಗೆ ನಾವು ಬಂದಿದ್ದೇವೆ, ಅಂದ್ರೆ ಮಾರಾಟ ಮಾಡುವಂತಹ ನರ್ಸರಿಗೆ ಬಂದಿದೆ. ನೋಡಿ ಇಲ್ಲಿ ಹೇಳಿ ಸರ್. ಇದು ನಮ್ದು ಮ್ಯಾಂಗೋಸ್ಟಿನ್ ನೋಡಿ, 2.5 ಅಡಿ 3 ಅಡಿ ಹೈಟ್ ಇದೆ. ಮ್ಯಾಂಗೋಸ್ಟಿನ್ ಇದೆ, ಚಿಕ್ಕು ಇದೆ, ಇದು ನಮ್ ಜಾಯಿಕಾಯಿ ಗಿಡಗಳು. ಜಾಯಿಕಾಯಿ ಇದೆ, ಲವಂಗ ಇದೆ, ಚಕ್ಕೆ ಇದೆ. ಇದೆಲ್ಲ ಮಿಲ್ಕ್ ಫ್ರೂಟ್, ಮಿರಾಕಲ್ ಫ್ರೂಟ್ ಇದೆ. ಇದೊಂದು ಬೇ ಲೀಫ್ ಅಂತ ಹೇಳಿ, ಇದು ಸರ್ವಸುಗಂಧಿ ಅಂತ ಹೇಳಿ ಬರುತ್ತಲ್ಲ. ಹೌದು, ಆಲ್ ಸ್ಪೈಸಸ್. ಬರಾಬ, ದುರಿಯನ್, ಅಚ್ಚಾಚರು, ಮಟ್ಟೋವ, ಸ್ಟಾರ್ ಫ್ರೂಟ್, ಅಂಚೂರ, ಚಕ್ಕೆ ಇದೆ, ಲವಂಗ ಅಲ್ಲಿ ಇದೆ. ಫ್ಲವರ್ಸ್. ಇದೊಂದು ಸ್ಟ್ರಾಬೆರಿ. ಈ ಕಡೆ ಎಲ್ಲ ಈ ಸೆಕ್ಷನ್ ಪೂರ್ತಿ ಒಂದು ಫ್ಲವರಿಂಗ್ ಇಂದ ಇರೋದು. ಫ್ಲವರಿಂಗ್ ನೋಡಿ ಎಷ್ಟು ಚೆನ್ನಾಗಿ ಇದೆ. ನೋಡಿ ಹಚ್ಚ ಹಸಿರಿಂದ ಹೋಗಿದೆ. ರೇಟ್ ಎಲ್ಲ ಕಡಿಮೆ ಆಗಿದೆ ಇಲ್ಲಿ ನೋಡಿ. ಈ ಕಡೆ ಇದೆಯಲ್ಲ, ತೆಕ್ಕನಲ್ಲಿ ಬುಷ್ ಪೇಪರ್ ಬರುತ್ತೆ. ತೆಕ್ಕನಲ್ಲಿ ಬುಷ್ ಪೇಪರ್ ಅಂತ ಹೇಳಿ ಬರುತ್ತೆ ನೋಡಿ. ಇಲ್ಲಿ ಬಂಚ್ ಟೈಪ್ ಇರುತ್ತಲ್ಲ ನೋಡಿ, ಈ ತರ ಇರುತ್ತೆ ಬಂಚ್ ಟೈಪ್ ನೋಡಿ. ಹೌದೌದು, ಬಂಚ್ ಟೈಪ್ ಬರುತ್ತೆ ಅದು. ಅದರಲ್ಲಿ ಬುಷ್, ಅದು ಬುಷ್ ಪೇಪರ್. ಹೌದೌದು, ಬುಷ್ ಪೇಪರ್. ಇದೆಲ್ಲ ಕಮೇಲಿಯಾ, ಅಜೀಲಿಯಾ ಅಂತ ಹೇಳಿ ಬರುತ್ತೆ. ಅದೆಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲವರ್ ಅಂತ ಹೇಳಿದ್ರೆ. ಒಂದ್ ಸಲ ಫ್ಲವರ್ ಬಿಟ್ರೆ ಒಂದು 30 ಫ್ಲವರ್ ಎಲ್ಲ ಆಗುತ್ತೆ. 30-40 ಫ್ಲವರ್ ಇರುತ್ತೆ. ಅದು 4-5 ದಿನ ಮೇಲೆ ಇರುತ್ತೆ. ಮತ್ತೆ ನೋಡ್ಕೊಂಬ ನಮ್ದು ದಾಸವಾಳ. ಹೌದು, ಎಷ್ಟು ವೆರೈಟಿ ಇದೆ ಅಂತ ನೋಡಿ. ಗಿಡಗಳದು. ಇದು ನಾವು ಅವಾಗ ನೋಡಿದಾರಲ್ಲ, ಅಲ್ಲಿ ನೋಡಿದಾರಲ್ಲ ಫ್ಲವರಿಂಗ್ ಅಂತ ಹೇಳಿ, ಮಿಡಲ್ ಅದು ಚೆನ್ನಾಗಿ ಬರಬೇಕು. ಚೆನ್ನಾಗಿ ಬಂದ್ರೆ ಒಳ್ಳೆ ಚಂದ ಕಾಣಿಸ್ತದೆ. ಅದು ಸ್ವಲ್ಪ ದೊಡ್ಡದಾಗ್ಬೇಕು. ದೊಡ್ಡದಾದ್ಮೇಲೆ ಬಾರಿ ಚಂದ ಕಾಣಿಸ್ತದೆ. ರೋಸ್ಗಳಿದೆ ನೋಡಿ. ಇದೆಲ್ಲ ಗುಲಾಬಿ ಇದೆ. ಅಮಟೆಕಾಯಿ, ಸ್ವೀಟ್ ಅಮಟೆ ಇದೆ. ಪೇರ್ಲೆಯಲ್ಲಿ ವೇರಿಗೇಟೆಡ್, ಸ್ಟಾರ್ ಫ್ರೂಟ್, ವಾಟರ್ ಆಪಲ್,
ಇದು ಸೀತಾಫಲ ಮತ್ತೆ ನೋಡಿ ಅದೆಂತ ಸರ್? ಯಾವ್ದು? ಮೂಸಂಬಿ. ಮೂಸಂಬಿ ಇದು ಇದ ಅದೇನು? ಇದು ಪಾಯಿಂಸೆಟ್ಟಿ ಅಂತ ಹೇಳಿ ಬರುತ್ತೆ. ಶೋ ಪ್ಲಾಂಟ್. ತುಂಬಾ ಚೆನ್ನಾಗಿದೆ. ಹೌದು. ಇದು ಬ್ಲಾಕ್ ಮ್ಯಾಂಗೋ ಅಂತ ಹೇಳಿ ಬರುತ್ತಲ್ಲ, ಫುಲ್ ಗಿಡನೇ ಬ್ಲಾಕ್ ಇರುತ್ತೆ. ಫುಲ್ ಗಿಡ ಬ್ಲಾಕ್ ಇರುತ್ತೆ ನೋಡಿ, ಹಂಗೆ ಇರುತ್ತೆ ಗಿಡ ನೋಡಿ ಯಾವ ತರ ಕಾಣಿಸ್ತದೆ. ಹೌದು, ಬ್ಲಾಕ್ ಇರುತ್ತೆ ಫುಲ್. ತುಂಬಾ ಗಾಳಿ ಬರ್ತದೆ ಅಲ್ಲ ಸರ್ ಇಲ್ಲಿ? ಗಾಳಿ ಸ್ವಲ್ಪ. ಇವತ್ತು ಬಟರ್ ಫ್ರೂಟಿನ ಗಿಡ ಇದಾವೆ. ಇಲ್ಲಿ ಒಂದು ವೈಟ್ ಇದೆ ಅಲ್ಲ? ವೈಟ್ ಹೌದು. ಮೆಲಸ್ಟೋಮಿಯಲ್ಲಿ ವೈಟ್ ಅದು ಸ್ವಲ್ಪ ಇನ್ನಷ್ಟೇ ಇರೋದು ಅಂತ ಕಾಣಿಸುತ್ತೆ, ಖಾಲಿ ಆಗಿದೆ. ಅದು 3-4 ಗಿಡನು ವೈಟ್ ಇರೋದು ಅದು ಪೂರ್ತಿ. ಇದು ಕಿಂಗ್ ಸೈಜ್ 1 ಕೆಜಿ ಆಗುತ್ತೆ. ಇದು ಚಿಕ್ಕು 1 ಕೆಜಿ? 1 ಕೆಜಿ ಆಗುತ್ತೆ. ಅದು ನಮ್ದು ಬಟರ್ ಫ್ರೂಟ್, ಕ್ಯಾಟ್ ಫ್ರೂಟ್, ಆಲ್ ಸೀಸನ್ ಮ್ಯಾಂಗೋ, ಸ್ವೀಟ್ನ ಸೂಪರ್ ಇರ್ಲಿ, J33, ಸಿಂಗಾಪುರ್, ಗಮ್ಲೆಸ್, ಸೀಡ್ಲೆಸ್, ಅಲ್ಸೋ ಸೀಡ್ಲೆಸ್, ಆ ತರ ಬರುತ್ತೆ. ಇದೆಲ್ಲ ಮಿಲ್ಕ್ ಫ್ರೂಟ್. ಇದು ನೇರಳಲ್ಲಿ ಇದರಲ್ಲಿ ವೈಟ್ ಬರುತ್ತಲ್ಲ, ವೈಟ್ ಬರುತ್ತೆ, ರೆಡ್ ಬರುತ್ತೆ. ಇದು ಚಿಕ್ಕುನಲ್ಲಿ ಬೆನಾನಾ. ಇದು ತಾಯ್ ಕಿಂಗ್ ಅಂತ ಹೇಳಿ ಬರುತ್ತೆ, ತಾಯ್ ಕಿಂಗ್ ಚಿಕ್ಕು. ಅದೆಂತ ಸರ್? ಅದು ರೋಸಿಡಾ ಅಂತ ಹೇಳಿ ಒಂದು ಫ್ಲವರ್. ಅದು ಒಂದು ಫ್ಲವರಿಂಗ್, ಈ ತರ ಫ್ಲವರಿಂಗ್ ಇರುತ್ತೆ. ಇದರಲ್ಲಿ ರೆಡ್ ಮತ್ತು ಯೆಲ್ಲೋ, ಈ ತರ ಯೆಲ್ಲೋ ಇದೆ ಮತ್ತೆ ರೆಡ್ ಇದೆ, ಬರುತ್ತೆ. ಯೆಲ್ಲೋ ಮತ್ತು ರೆಡ್ ಎರಡು ಕಲರ್ ಬರುತ್ತೆ. ಚೆನ್ನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ ಗಿಡ, ಮರ ತರ ಬೆಳೆಯುತ್ತೆ ನೋಡಿ. ಅಲ್ಲಿ ಆಚೆ ಎಲ್ಲ ಮಾವಿನ ಗಿಡ. ಇದೊಂದು ನೆಲ ಗುಲಾಬಿ ಅಂತ ಹೇಳಿ ಬರುತ್ತಲ್ಲ, ಇದರಲ್ಲಿ ಎಷ್ಟು 40-45 ಕಲರ್ಸ್ ಇದಾವೆ ನಮ್ಮಲ್ಲಿ. ನೆಲ ಗುಲಾಬಿಯಲ್ಲಿ ಎಲ್ಲ. ನೋಡಿ ಈ ಸೈಡ್ ಸಹ ದೊಡ್ಡ ಗಿಡ ಬೇಕಾದ್ರೂ ಸಹ ಇದೆ ನೋಡಿ. ಮ್ಯಾಂಗೋತ್ತು ಸ್ವಲ್ಪ ಆಚೆ ಮೇಲೆ ಫ್ಲವರ್ಸ್ ಇದೆ, ತುಂಬಾ ಚೆನ್ನಾಗಿ ಇರುವಂತದ್ದು ನೋಡಿ. ಇದೆಲ್ಲ ಸ್ಟಾರ್ ಫ್ರೂಟ್ ಮತ್ತೆ ರೈನ್ ಫಾರೆಸ್ಟ್ ಪ್ಲಮ್ ಅಂತ ಹೇಳಿ ಬರುತ್ತೆ. ಇದು ರೈನ್ ಫಾರೆಸ್ಟ್ ಪ್ಲಮ್. ಅಲ್ಲಿ ಜಬೋಟಿಕಾಬಾ, ಮುಸಂಬಿ ಇದೆ, ಆರೆಂಜ್, ಮಾಲ್ಟಾ ಮುಸಂಬಿ ಅಂತ ಹೇಳಿ ಇದಾವೆ. ಹೌದು, ಮಾಲ್ಟಾ ಮುಸಂಬಿ. ಅದು ನಾನು ಅವಾಗ ಹೇಳಿರಲ್ಲ, ಚಂದ್ರಗಾರ ಅಂತ ಹೇಳಿ, ಹೂ ಬಿಟ್ಟಿರೋ ನೋಡಿ ಹಂಗೆ ಫುಲ್ಲು. ಹುಳ್ಳು ಒಂದಿಲ್ಲ, ಹಂಗೆ ಹೋಗಿದೆ. ಹೌದೌದು ನೋಡಿ ಎಷ್ಟು ದೊಡ್ಡ ನರ್ಸರಿ ನೋಡಿ. ಫುಲ್ ಎಷ್ಟು ವಿಧದ ಹಣ್ಣಿನ ಗಿಡಗಳಿವೆ, ಮತ್ತೆ ಹೂವಿನ ಗಿಡಕ್ಕೆ ಲೆಕ್ಕವಿಲ್ಲ, ಅಷ್ಟು ಇದೆ. ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿ ಒಂದು ಮನೆಯಲ್ಲಿ ನೀವು ನೋಡಿದ್ರಿ ಅಲ್ಲ ನೋಡಿ, ಅದೇ ಇದು ಹ್ಯಾಂಗಿಂಗ್ ಪೋಟ್. ಇದರಲ್ಲಿ ಹ್ಯಾಂಗಿಂಗ್ ಇದು ನೋಡಿ. ಇದು ನೋಡಿ, ಈ ತರ ಬಳ್ಳಿ ತರ ಬರುತ್ತೆ ನೋಡಿ, ಈ ತರ ನೋಡಿ. ಹೌದು, ಹ್ಯಾಂಗಿಂಗ್. ನಾರ್ಮಲ್ ಗಿಡ ಈ ತರ ಬರಲ್ಲ, ಹ್ಯಾಂಗಿಂಗ್. ಬೊಗನ್ವಿಲ್ಲಲ್ಲಿ ಹ್ಯಾಂಗಿಂಗ್ ಬರುತ್ತೆ, ಹ್ಯಾಂಗಿಂಗ್ ಅಲ್ಲಿ ಇರೋದು. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಈ ಗಿಡ ಸಣ್ಣ ಗಿಡ ಸಹ ಇದೆ ಅಲ್ಲ ನಿಮ್ಮ ಹತ್ರ? ಇದರಲ್ಲಿ ಸಣ್ಣ ಗಿಡ ಇಲ್ಲ. ಇಲ್ವಾ? ಇದರಲ್ಲಿ ಸಣ್ಣ ಗಿಡ ಇಲ್ಲ. ನಾರ್ಮಲ್ ಗಿಡದಲ್ಲಿ ಸಣ್ಣ ಗಿಡಗಳಿಲ್ಲ. ಇದೆ. ಹೌದೌದು. ಇದೆಲ್ಲ 2000? ಹೌದೌದು. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ಮತ್ತೆ ನೆಗೋಷಿಯಬಲ್, ಕಮ್ಮಿ ಆಗುತ್ತೆ. ಕಡಿಮೆ ಕೊಡ್ತಾರೆ ಖಂಡಿತ. ಹೌದು. ಇಂಡೋರ್ ಪ್ಲಾಂಟ್ಗಳೆಲ್ಲ ಮೇಲ್ಗಡೆ ಇದಾವೆ, ಇಂಡೋರ್ ಪ್ಲಾಂಟ್ಗಳು. ನೋಡಿ ವೀಕ್ಷಕರೇ, ಹೂವಿನ. ಹೌದೌದು. ಅದೊಂದು ಹುಳ ಅಲ್ವಾ ನೋಡಿ. ಇದೆಲ್ಲ ಇದೊಂದು ಇದು ಏರ್ ಪ್ಲಾಂಟ್. ಗಾಳಿ ಬರೀ ನೀರ್ ಸ್ಪ್ರೇ ಮಾಡಿದ್ರೆ ಸಾಕು. ಹೌದಾ? ದೊಡ್ಡದಾಗ್ತಾ ಇರುತ್ತೆ ಇದು, ಈ ತರ. ಇನ್ನು ದೊಡ್ಡದಾಗುತ್ತೆ, ಒಂದು ಇಷ್ಟು ಏನ್ ಬೇಡ, ಮಣ್ಣು ಬೇಡ, ಎಂತ ಬೇಡ. ಇದು ಅಷ್ಟೇ, ಏರ್ ಪ್ಲಾಂಟ್ ಅಂತ ಹೇಳಿ ಬರುತ್ತೆ. ಪ್ಲಾಂಟ್ ಅದು. ಹೌದಾ? ಹೌದು ನೋಡಿ. ಅದೆಲ್ಲ ನೋಡಿ, ಅದೊಂದು ಬೇರೆ. ಅದರಲ್ಲಿ ಸ್ವಲ್ಪ ದೊಡ್ಡ ಗಿಡಗಳಿದಾವೆ ನೋಡಿ. ನಿಮ್ಗೆ ಬೇಕಾದ್ರೆ ಇಂಥ ಚಟ್ಟಿಗಳು, ಅಂದ್ರೆ ಪ್ಲಾಸ್ಟಿಕ್ ಚಟ್ಟಿಗಳು ನೋಡಿ, ಎಷ್ಟು ಇವರ ಹತ್ರ ಇದೆ ನೋಡಿ ಸರ್. ಇದೆಲ್ಲ ಚಟ್ಟಿಗಳು ಎಲ್ಲ ಹೇಗೆ ಸರ್? ಪಾಟ್ಸ್ ನಮ್ಮಲ್ಲಿ ಸ್ವಲ್ಪ ರೀಸನಬಲ್ ರೈಟ್ ಅಲ್ಲಿ ಸಿಗುತ್ತೆ. ಬಂದು ನೋಡಿ ಗೊತ್ತಾಗುತ್ತೆ. ಆ ಕಡೆ ಬಂದಾಗ ತೋರಿಸ್ತೇನೆ ಯಾವ ರೀತಿ ಎಷ್ಟಾಗುತ್ತೆ ಏನಂತ ಹೇಳಿ. ನಿಮ್ಗೆ ರೈಟ್ ಎಲ್ಲ ಹೇಳ್ಬೋದು. ಇದು ಬಾಗನ್ವಿಲ್ಲೆಯಲ್ಲಿ ಸಣ್ಣ ಗಿಡಗಳು ಬೇಕಂತ ಹೇಳಿದ್ರಲ್ಲ, ಸಣ್ಣ ಗಿಡಗಳು ಇಲ್ಲೇ ಇರುತ್ತದೆ. ಹೌದು.
ಈ ಕಡೆ ಎಲ್ಲ ಆಂತೂರಿಯಂ ಅದು ಇದೆಲ್ಲ ಇದೆ. ಇವರದು ನೋಡಿ ನಮ್ಮಲ್ಲಿ ಈ ತರದ 5 ರೂಪಾಯಿದು ಪೋಟ್ ಅಂತ ಸ್ಟಾರ್ಟ್. ಹಾ. ಒಂದ್ ಪೋಟಿಗೆ 5 ರೂಪಾಯಿ. ಇನ್ನೂ ಇದೆ, ಇನ್ನು ಕಮ್ಮಿ 4 ರೂಪಾಯಿದು ಪೋಟ್ ಇದೆ. ಹಾ. ಈಗ ಸಣ್ಣ ಪೋಟ್ ಇರ್ತವೆ. ದೊಡ್ಡದು ಅಂದ್ರೆ ದೊಡ್ಡದು ಇದೆ, ದೊಡ್ಡದು ಆ ಕಡೆ ಇದೆ ಇನ್ನು. ಹಾ. ದೊಡ್ಡದು ಅದು ಎಲ್ಲ ಇದೆಲ್ಲ ಹೌದು. ದೊಡ್ಡದಲ್ವಾ ಹಾ, ನೋಡಿ ಹೌದು. ಇದೆಲ್ಲ. ಇದೆಲ್ಲ ದೊಡ್ಡ ಪಾಟ್ಗಳು ಬರುತ್ತಲ್ಲ. ಅಲ್ಲ ಇದೆಲ್ಲ ಯಾರು ಕೊಡೋದಿಲ್ಲ, ಯಾಕಂದ್ರೆ ಎಷ್ಟು ದೊಡ್ಡದೇ ದೊಡ್ಡ ಗಿಡಗಳೇನಾದ್ರು ದೊಡ್ಡ ಗಿಡ ಏನಾದ್ರು ಪರ್ಮನೆಂಟ್ ಆಗತ್ತೆ ಇದರಲ್ಲಿ. ಮತ್ತೆ ಆ ತರದ ಗಿಡಗಳು ಪಾಟ್ಗಳು ಇದಾವಲ್ಲ ಅಲ್ಲಿ. ಅಲ್ವಾ? ಸೆರಾಮಿಕ್ ಇದಕ್ಕೆಲ್ಲ ಎಷ್ಟಾಗ್ತದೆ? ಇದಕ್ಕೆ ಎಷ್ಟಾಗ್ತದೆ ಇದಕ್ಕೆ ದೊಡ್ಡದಕ್ಕೆ? ಇದೆಲ್ಲ 380. 380 ಇರೋದು ಅಷ್ಟೇ. ಇದಕ್ಕೊಂದು 2-3 ಬಟ್ಟಿ. ಹೌದೌದು, ಮಣ್ಣು ಬೇಕಾಗತ್ತೆ. ಹೌದೌದು ನೋಡಿ ಇದೆಲ್ಲ 40 ರುಪೀಸ್ ಇರೋದು. 40 ರುಪೀಸ್ ನೋಡಿ. ಇದು ಸಹ ಉಂಟು. ಇದು ಏನ್ ನೆಡ್ಲಿಕ್ಕೆ ಸರ್? ಇದು ಮನಿ ಪ್ಲಾಂಟ್ ಅದು ಅಂತ ಕ್ರೀಪರ್ ಬರುತ್ತಲ್ಲ, ಸ್ವಲ್ಪ ಬಳ್ಳಿ ತರ ಅದು ಬರುತ್ತಲ್ಲ, ಆ ತರದ ಪೋಟ್ಗಳು ಬರುತ್ತೆ. ಇದೆಲ್ಲ 10 ರೂಪಾಯಿ ಇರೋದು ಪಾಟ್ಗಳಿಗೆ. 10 ರೂಪಾಯಿ, 15 ಆ ತರ ರೇಂಜ್ ಅಲ್ಲಿ ಇದಾವೆ. ತುಂಬಾ ಇದೆ ಪಾಟ್ಗಳು. ಸಣ್ಣ ಸಣ್ಣ ಪ್ಲಾಟ್ಗಳೆಲ್ಲ ಹಾಕಿದ್ದಾರೆ. ಅದೊಂದು ಎಂಟ್ರೆನ್ಸ್ ಅಲ್ಲಿ 2,500 ರೂಪಾಯಿ ಹಾಕಿದ್ದೀರಿ ಸರ್. ಅದು ಎಂತ ಸರ್? ಅದು ಮೆಡಿಲ ಅಂತ ಹೇಳಿ ಬರುತ್ತೆ. ಮೆಡಿಲ ಅಂತ ಹೇಳಿದ್ರೆ ಅದರಲ್ಲಿ ಈಗ ಇದು ನಾನು ಆವಾಗ ತೋರಿಸಿರಲ್ಲ, ಇದರಲ್ಲಿ ತಾವರೆ ಹೂ ತರ ಬರುತ್ತೆ. ಈಗ ತರ ಕೆಳಗೆ ಬರುತ್ತೆ, ಒಂದು ಇಷ್ಟು ಉದ್ದ ಬರುತ್ತೆ. ಭಾರಿ ಚಂದ ಆಗುತ್ತೆ ಫ್ಲವರ್. ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೋಡಿ. ಸೇಮ್ ಈ ತರನೇ ಅದರಲ್ಲಿ ಫ್ಲವರ್ ಟೈಪ್ ಇನ್ನೊಂದು ತುಂಬಾ ಸುಮಾರು ಇದು ಬರುತ್ತೆ. ದೊಡ್ಡ ಬರುತ್ತೆ, ಉದ್ದ ಬರುತ್ತೆ. ನೋಡಿ ಚೆನ್ನಾಗಿರುತ್ತೆ. ಅದು ಆನ್ಲೈನ್ ಅಲ್ಲಿ 15,000 ಮೇಲೆ ಇದೆ ರೈಟ್ ಅಲ್ವಾ? 15,000 ಸರ್ಚ್ ಮಾಡಿದ್ದು ನೋಡಿ ಎಲ್ಲ ಡೆಕೋರೇಟ್ ಎಲ್ಲ. ಹೌದು, ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಆನ್ಲೈನ್ ಅಲ್ಲಿ ಎಷ್ಟು ರೇಟ್ ಇದೆ ಅಂತ. ಹೆಸರೆಂತ ಹೇಳಿದ್ರೆ ಇದರದ್ದು? ಮಿಡಿಲ. ಹೌದೌದು, ನೋಡಿ ಮಿಡಿಲ. ಎಲ್ಲ ಮನೆಗೆ ಬೇಕಾದಂತ ಎಲ್ಲ ಡೆಕೋರೇಟ್ ಫ್ಲವರ್ಸ್ ಎಲ್ಲ ಸಸ್ಯಗಳು ಇವೆ ನೋಡಿ. ಎಲ್ಲವೂ ಇದೆ ನೋಡಿ, ಖಂಡಿತವಾಗಿ. ನಿಮ್ದು ನರ್ಸರಿ ಎಲ್ಲ ಒಂದು ವೆರೈಟಿ ತೋರಿಸ್ತೀರಾ ನಮ್ಗೆ? ತೋರಿಸ್ಬೋದು. ನಮ್ಮಲ್ಲಿ ತೆಂಗಿನ ಗಿಡಗಳು ಸಣ್ಣಂಗಿ, ಡೀನ್ ಟುಟಿ, ಗಂಗಾ ಬೋಂಡ, ಮಲೇಷಿಯನ್ ಡಾರ್ಫ್, ಆಮೇಲೆ ನಾಟಿ ಗಿಡಗಳು ಎಲ್ಲ ಇದಾವೆ. ಇದು ಜಾಕ್ ಫ್ರೂಟ್ ಅಲ್ಲಿ ಹನಿ ಜಾಕ್ ಅಂತ ಹೇಳಿ ಬರುತ್ತಲ್ಲ. ಹನಿ ಜಾಕ್ ಇದುವೆ? ಹೌದೌದು, ಹನಿ ಜಾಕ್ ಅಂತ ಉಂಟಲ್ಲ? ಹೌದೌದು, ಹನಿ ಜಾಕ್ ಇದೆ. ಇದು ಅಂದ್ರೆ ಇವರು ಓನ್ ಮ್ಯಾನುಫ್ಯಾಕ್ಚರ್ ಮಾಡುವುದರಿಂದ ಇವರಿಗೆ ಡಿಸ್ಕೌಂಟ್ ಕೊಡ್ಲಿಕ್ಕೆ ಆಗ್ತದೆ. ಆದ್ದರಿಂದ ನಿಮ್ಗೆ ಯಾವ್ದಾದ್ರು ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು ಅಥವಾ ಚಟ್ಟಿಗಳು, ಹೂವಿನ ಏನಾದ್ರು ಡೆಕೋರೇಟ್ ಮಾಡುವಂತದ್ದೆಲ್ಲ ಏನು ಪೋಟಿಂಗ್ ಮಿಶ್ರ ಬೇಕಾದ್ರೆ ಇದೆ. ಮಣ್ಣಿದೆ, ಮತ್ತೆ ಕೋಕೋಪಿಟ್ ಇದೆ, ಎಲ್ಲವೂ ಇದೆ. ಅದರಿಂದ ಇವರ ನಂಬರ್ ಅನ್ನು ನಾವು ಇದರಲ್ಲಿ ನಿಮ್ಗೆ ಹಾಕ್ತೇವೆ. ನೋಡಿ, ನಿಮ್ಗೆ ಬೇಕಾದದ್ದು ನೀವು ಫೋನ್ ಮುಖಾಂತರವಾಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟಾಗ್ತದೆ? ಅದು 450, 480 ಆ ರೇಂಜ್ ಅಲ್ಲಿ ಬರುತ್ತೆ. ದೊಡ್ಡ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ಹೌದೌದು, ಇದೆಲ್ಲ ಡೀನ್ ಟುಡಿ ಎಲ್ಲ ಮಣ್ಣು ತುಂಬಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಪ್ಲಾಂಟ್ ಗೆ ಬಂದಿದ್ದೇವೆ, ನರ್ಸರಿಗೆಲ್ಲ. ಅಂದ್ರೆ ಇಲ್ಲಿ ತಯಾರು ಮಾಡುವಂತ ಇದೆಲ್ಲ ಈಗ ಚೈನಾ ಡೋಳು ಹೂವಿನ ಗಿಡಗಳಲ್ಲಿ ಬರುತ್ತಲ್ಲ, ಚೈನಾ ಡೋಳು ಇದೆ. ಈ ಕಡೆ ಇದು ಒಂದೇ ಆಗುತ್ತೆ. ಚೆನ್ನಾಗಿ ಇದೆ. ಹೌದು, ಎಲ್ಲ 4-5 ಅಡಿ ಮೇಲೆ ಹೈಟ್ ಆಗಿದೆ. ಇದು ಶೋ ಪ್ಲಾಂಟ್ ಅಷ್ಟೇ. ಶೋ ಪ್ಲಾಂಟ್ ಇಲ್ಲ. ಹೌದು, ಇಷ್ಟೊತ್ತು ಗ್ರಾಫ್ಟಿಂಗ್ ಮಾಡ್ತಿದ್ರು. ಈ ತರ ಗಿಡದಲ್ಲಿ ಗ್ರಾಫ್ಟಿಂಗ್ ಮಾಡಿ ರೆಡಿ ಮಾಡ್ತಾ ಇರ್ತವೆ. ಫ್ರೀ ಟೈಮ್ ಅಲ್ಲಿ ಅದೆಲ್ಲ ಶೋ ಪ್ಲಾಂಟ್ಗಳು. ಶೋ ಪ್ಲಾಂಟ್ಗಳು ಎಷ್ಟು ವೆರೈಟಿ ಇದೆ ನೋಡಿ. ಹೌದು, ವೆರೈಟಿ ಇದೆ. ಇದೊಂದು ಕಟ್ಟಿಂಗ್. ಹೌದೌದು, ನೋಡಕ್ ಬಾರಿ ಚಂದ ಕಾಣಿಸುತ್ತೆ ನೋಡಿ. ಇದೇನು ಸರ್? ಇದು ಅಯ್ಯೋ ನಿಮಿಷ, ഇതിന്റെ പേരെന്നായിരുന്നേ? ಬೇಕಿತ್ತಾ? ಚಿಕ್ಕ ಗಿಡ ಅಲ್ಲಿ ಇದೆಯಂತ. ಅದು ಫುಲ್ ಫ್ಲವರ್ ಆಗ್ತಾನೆ ಇರುತ್ತೆ.
ಫುಲ್ ಎಲ್ಲೋ ಕಲರ್. ಮಿಡಿ ಅದು ಉಪ್ಪಿನಕಾಯಿ ಮಾಡೋದಕ್ಕಿಂತ ಹಣ್ಣು ಮಾಡಿ ತಿನ್ನಕ್ಕೆ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಹೌದೌದೌದು, ಅದು ಏನಂತೆ ಒಳಗಡೆ ಒಳ್ಳೆ ಕೆಂಪ್ ಇರುತ್ತೆ, ಬೆಣ್ಣೆ ತರ ಇರುತ್ತೆ. ಓ, ಬಾರಿ ಸೂಪರ್ ಟೇಸ್ಟ್. ಒಂದ್ಸಲ ಹಣ್ಣು ತಿಂದ್ರೆ ಮತ್ತೆ ಉಪ್ಪಿನಕಾಯಿ ಮಾಡಲ್ಲ, ಹಣ್ಣು ಮಾಡಿನೇ ತಿಂತೇವೆ ಅಲ್ವಾ? ಅಷ್ಟೇ ಟೇಸ್ಟ್ ಇರುತ್ತೆ, ಗ್ಯಾರಂಟಿ ಗಿಡ.